ಒಂದೊಂದು ವಿಡಿಯೋದಲ್ಲೂ ನೀಚತನ, ಹೆಣ್ಣಿನ ಮೇಲೆ ಪ್ರಾಣಿಯಂತೆ ವರ್ತನೆ, ಚಿತ್ರ ವಿಚಿತ್ರವಾಗಿ ಲೈಂಗಿಕ ಕ್ರಿಯೆ ಮಾಡಿ ಅದನ್ನ ವಿಡಿಯೋ ಮಾಡೋ ಹುಚ್ಚುತನ. ಛೀ ಥೂ. ಹಾಸನದಲ್ಲಿ ವೈರಲ್ ಆಗಿರೋ ವಿಡಿಯೋಗಳನ್ನ ನೋಡಿ ಜನ ಹೀಗೆ ಕ್ಯಾಕರಿಸಿ ಒಗೆಯುತ್ತಿದ್ದಾರೆ. ಒಬ್ಬ ಸಂಸದನ ಮನಸ್ಥಿತಿ ಬಗ್ಗೆ ಅಸಹ್ಯ ಪಡುತ್ತಿದ್ದಾರೆ. ಕಾಡು ಪ್ರಾಣಿಯಂಥ ವರ್ತನೆ ಬಗ್ಗೆ ನಾಚಿಕೆ ಪಡುವಂತಾಗಿದೆ. ಎಲ್ಲರ ಮೊಬೈಲ್ನಲ್ಲಿ ವೈರಲ್ ಆಗ್ತಿರೋ ಹಾಸನ ಸಂಸದನ ವಿಡಿಯೋ ಬಗ್ಗೆ, ಅದರಲ್ಲಿ ಇರೋ ವಿಕೃತದ ಬಗ್ಗೆ ಜನ ಅಸಹ್ಯ ಪಡುತ್ತಿದ್ದಾರೆ. ಹೆಣ್ಣನ್ನ ಪ್ರಾಣಿಗಳಂತೆ ನಡೆಸಿಕೊಂಡ ಆತನ ಮನಸ್ಥಿತಿ ವಿರುದ್ಧ ಭಾರಿ ಆಕ್ರೋಶ ಕೇಳಿ ಬರ್ತಿದೆ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಕೆಲ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದ್ದು, ಈ ಪ್ರಕರಣ ತನಿಖೆಯನ್ನ ಎಸ್ಐಟಿ ಮಾಡ್ತಾ ಇದೆ. 10 ಅಲ್ಲ 100 ಅಲ್ಲ, ಬರೋಬ್ಬರಿ 2,000ಕ್ಕೂ ಹೆಚ್ಚು ವಿಡಿಯೋಗಳು ಇವೆ ಎನ್ನಲಾಗಿದೆ. ಅದರಲ್ಲೂ ಪ್ರಜ್ವಲ್ ರೇವಣ್ಣ ತಮ್ಮ ರಾಸಲೀಲೆಯನ್ನ ಸ್ವತಃ ತಾವೇ ವಿಡಿಯೋ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ವಿಡಿಯೋಗಳಲ್ಲಿ ಸರ್ಕಾರಿ ಅಧಿಕಾರಿಗಳು, ಮಾಡೆಲ್ಗಳು, ಟಿವಿ ಆಂಕರ್ಸ್ಗಳು ಇದ್ದಾರೆ ಎನ್ನಲಾಗಿದೆ. ಅದರಲ್ಲೂ ವಯಸ್ಸಾದ ಮನೆಗೆಲಸದವರೂ ಬಿಟ್ಟಿಲ್ಲ ಎಂದು ತಿಳಿದು ಬಂದಿದೆ. ಹೀಗಾಗಿ ಪ್ರಜ್ವಲ್ ಎಷ್ಟು ವಿಕೃತ ಕಾಮಿ ಆಗಿದ್ದಾನೆ ಎಂದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಿವೆ. ಇನ್ನು 2,000ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಇದ್ದಾವೆ ಅಂದ್ರೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಈ ವಿಕೃತಿಯಿಂದ ಇದೀಗ ಪ್ರಜ್ವಲ್ ನಡವಳಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಇನ್ನು ಪ್ರಜ್ವಲ್ ರೇವಣ್ಣನವರ ನಡವಳಿಕೆಯ ಬಗ್ಗೆ ಲೈಂಗಿಕ ಹಾಗೂ ಮಾನಸಿಕ ತಜ್ಞರೇ ಶಾಕ್ ಆಗಿದ್ದಾರೆ. ಲೈಂಗಿಕ ಕ್ರಿಯೆ ನಡೆಸುವಾಗ ಚಿತ್ರೀಕರಣ ಮಾಡುವ ಮನಸ್ಥಿತಿ ಎಂಥದ್ದು ಎಂಬ ಪ್ರಶ್ನೆಗೆ ಖ್ಯಾತ ವೈದ್ಯರೇ ಉತ್ತರಿಸಿದ್ದಾರೆ. ಇದು ಸೈಕೋಪಾತ್ ತರವೇ, ಆದರೆ ಇದನ್ನ ಮನೋವಿಕಾರ ಎಂದು ಹೇಳಬಹುದು ಎಂದು ಮಾನಸಿಕ ತಜ್ಞರು ವಿವರಿಸಿದ್ದಾರೆ. ಹೆಣ್ಣನ್ನ ಪೂಜಿಸಲಾಗುತ್ತದೆ, ಲಕ್ಷ್ಮೀ ಸರಸ್ವತಿ ಎಂದು ಪೂಜ್ಯ ಭಾವನೆ ಒಂದೆಡೆಯಾದರೆ ಹೆಣ್ಣನ್ನ ಕಾಮದ ದೃಷ್ಟಿಯಲ್ಲಿ ನೋಡುವ ಗಂಡಸರು ಕೂಡ ಇರ್ತಾರೆ. ಹೆಣ್ಣನ್ನ ಕೀಳು ದೃಷ್ಟಿಯಲ್ಲಿ ನೋಡುವುದಕ್ಕೆ ಟಾಕ್ಸಿಕ್ಸ್ ಪೆಟ್ರಿಯಾರ್ಕ್ ಗುಣ ಎನ್ನಲಾಗುತ್ತದೆ ಎಂದು ವೈದ್ಯರು ಹೇಳಿದ್ದಾರೆ. ನಮ್ಮದು ಸಂಸ್ಕೃತಿ ಪರಂಪರೆ ಹೊಂದಿರುವ ಭಾರತ ದೇಶ. ಹೆಣ್ಣನ್ನ ಪೂಜಿಸುವ ಗುಣ ನಮ್ಮ ರಕ್ತದಲ್ಲೇ ಬಂದಿದೆ. ಆದರೆ ಒಬ್ಬ ಸಂಸದನ ಕಾಮದಾಹ ನಮ್ಮ ದೇಶದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದಿದೆ. ಹೆಣ್ಣನ್ನ ಕಾಮದೃಷ್ಟಿಯಲ್ಲಿ ಕೀಳು ಭಾವನೆಯಲ್ಲಿ ನೋಡುವವರ ಗುಣವನ್ನ ಅವರ ಮನಸ್ಥಿತಿಗೆ ತಕ್ಕಂತೆ ಅಳೆಯಲಾಗುತ್ತೆ. ನಾನು ಮಾಡಿದ್ದೇ ಸರಿ ಎಂಬ ಮನಸ್ಥಿತಿ ಆಳುವ ಜನರಲ್ಲಿ ಹೆಚ್ಚಿರುತ್ತದೆ. ನಿಜಕ್ಕೂ ಇಂಥವರಿಗೆ ಯಾವುದೇ ಭಾವನೆಗಳೇ ಇರೋದಿಲ್ಲ. ಮನೋ ತಜ್ಞರ ಪ್ರಕಾರ ಇದು ಕೆಲವರಲ್ಲಿ ಈ ಮನಸ್ಥಿತಿ ಕಂಡು ಬರುತ್ತದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣನಿಗಿದ್ದ ಲೈಂಗಿಕ ವಿಕಾರ ಮನಸ್ಥಿತಿ, ಟಾಕ್ಸಿಕ್ ಗುಣವೇ ಇದಕ್ಕೆಲ್ಲ ಕಾರಣವಾಯ್ತಾ? ಸೈಕೋಪಾತಿಕ ಮನೋಸ್ಥಿತಿ ಹಾಗೂ ಹಿಂಸಾತ್ಮಕ ಮನೋಪ್ರವೃತ್ತಿ ಇದಕ್ಕೆಲ್ಲ ಪ್ರೇರಣೆಯಾಯ್ತಾ? ಅಧಿಕಾರ, ಹಣದ ಬಳಕೆಯಿಂದ ಹೆಣ್ಣನ್ನ ಬಳಸಿಕೊಳ್ಳುವುದು, ಹೆಣ್ಣನ್ನ ಉಪಯೋಗಿಸಬೇಕು ಅನ್ನೋ ಗೀಳು ಪ್ರಜ್ವಲ್ ರೇವಣ್ಣನಿಗೆ ಇದ್ದ. ಇದೇ ಪ್ರವೃತ್ತಿಯೇ ಈ ರೀತಿಯ ವಿಡಿಯೋ ಮಾಡಿಕೊಳ್ಳುವ ಗುಣಕ್ಕೆ ಕಾರಣವಾಯ್ತಾ? ಇಂಥವರ ಮನಸ್ಸು ಹಿಡಿತದಲ್ಲಿ ಇರಲ್ಲ ನಿಜ, ಆದರೆ ತನ್ನನ್ನ ತಾನು ಕಂಟ್ರೋಲ್ ಮಾಡದವನು ಒಬ್ಬ ಸಂಸದನಾಗಿ ಅದೇನು ಮಾಡ್ಯಾನು?